ಓಂ ಶಾಂತಿ. ಬಾಬಾರವರ ಜ್ಞಾನದ ಗಂಗೆಯಲ್ಲಿ ಮೀಯಲು ಸಿದ್ಧರಿದ್ದೀರಾ? ಶಿವವಾಣಿ ಚಾನೆಲ್ನ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಬಾರವರು ನಮಗಾಗಿ ನೀಡುವ ಪ್ರತಿದಿನದ ಮುರಳಿ ಕೇವಲ ಮಾತುಗಳಲ್ಲ, ಅವು ನಮ್ಮ ಜೀವನದ ದಾರಿದೀಪ. ಇಂದಿನ ದಿನನಿತ್ಯದ ಮುರಳಿ ಮಂಥನದ ಮೂಲಕ ನಾವು ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ. ಬನ್ನಿ, ಇಂದಿನ ಮಧುರ ಮಹಾವಾಕ್ಯಗಳನ್ನು ಆಲಿಸೋಣ. ಒಂದು ಕ್ಷಣ ಕಲ್ಪಿಸ್ಕೊಳ್ಳಿ, ನಾವೆಲ್ಲರೂ ಒಂದು ಕಗ್ಗತ್ತಲೆಯಿಂದ ಆವೃತವಾದ ಆ ಒಂದು ಬೃಹತ್ ಗಾತ್ರದ ಕಲ್ಲಿನ ಚಕ್ರವ್ಯೂಹದೊಳಗೆ ಸಿಲ್ಕೊಂಡಿದೀವಿ ಅಂತ. ಎಲ್ಲಿ ನೋಡಿದರೂ ಕತ್ಲು, ಹೆಜ್ಜೆ ಇಡಲೋ ಭಯ ಆಗತ್ತೆಲ್ವಾ? ಗೋಡೆಗಳು ತಣ್ಣಗಾಗಿವೆ. ಈ ಒಂದು ತಮೋಪ್ರಧಾನ ವಾತಾವರಣದಲ್ಲಿ ನಮಗೆ ದಿಕ್ಕು ತೋಚದೆ ಅಲೆದಾಡುತ್ತಿದ್ದೇವೆ. ಆಗ ದಿಢೀರನೆ ಬಹುದೂರದಲ್ಲಿ ಒಂದು ಅತ್ಯಂತ ಸೂಕ್ಷ್ಮವಾದ, ತೀಕ್ಷ್ಣವಾದ ಪ್ರಕಾಶಮಾನ ಜ್ಯೋತಿರ್ಬಿಂದು ನಮ್ಮ ಕಣ್ಣಿಗೆ ಬೀಳುತ್ತೆ. ಆ ಚಿಕ್ಕ ಬಿಂದು ಇಡೀ ಚಕ್ರವ್ಯೂಹವನ್ನು ಬೆಳಗುವುದಿಲ್ಲ, ಆದರೆ ನಾವು ಮುಂದಿನ ಹೆಜ್ಜೆ ಎಲ್ಲಿ ಇಡಬೇಕು ಅನ್ನುವ ದಾರಿಯನ್ನು ಅತ್ಯಂತ ಸ್ಪಷ್ಟವಾಗಿ ತೋರಿಸುತ್ತೆ. ಓಂ ಶಾಂತಿ. ಆ ಕಗ್ಗತ್ತಲೆಯಲ್ಲಿ ಆ ಒಂದು ಬಿಂದುವನ್ನು ಕಂಡಾಗ ಸಿಗುವ ನೆಮ್ಮದಿ, ಆ ಸ್ಪಷ್ಟತೆ ಇದೆಯಲ್ಲ, ಅದು ನಮ್ಮ ಆತ್ಮಕ್ಕೆ ಅತಿ ಮುಖ್ಯವಾದದ್ದು. ಲೌಕಿಕ ಜಗತ್ತಿನ ಗೊಂದಲಗಳಲ್ಲಿ, ದೇಹಾಭಿಮಾನದಲ್ಲಿ ಕಳೆದು ಹೋಗಿರುವ ನಮ್ಗೆ ಶಿವಬಾಬಾ ಅವರ ಯಥಾರ್ಥ ನೆನಪು ಮಾತ್ರ ದಾರಿದೀಪವಾಗಬಲ್ಲದು. ಖಂಡಿತ. ಆ ಸೂಕ್ಷ್ಮ ಪ್ರಕಾಶ ನಮ್ಮನ್ನು ತಮೋಪ್ರಧಾನತೆಯಿಂದ ಸತೋಪ್ರಧಾನತೆಯ ಕಡೆಗೆ ಕರೆದೊಯ್ತದೆ. ಮಧುರ ಮಕ್ಕಳೇ, ಆತ್ಮಾಭಿಮಾನಿ ಭವ. ನಡೆಯುತ್ತಾ, ತಿರುಗಾಡುತ್ತಾ, ಏಳುತ್ತಾ, ಕುಳಿತುಕೊಳ್ಳುತ್ತಾ ಇದೇ ಅಭ್ಯಾಸ ಮಾಡುತ್ತಾ ಇರಿ. ಆಗ ನಿಮ್ಮದು ಬಹಳ ಉನ್ನತಿಯಾಗುತ್ತಿರುವುದು. ಈ ಮಾತು ಕೇಳಲು ಎಷ್ಟು ಸರಳವಾಗಿದೆ ಅಲ್ವಾ? ಆದ್ರೆ ಆಳವಾಗಿ ನೋಡಿದರೆ ಇದೊಂದು ನಿರಂತರ ತಪಸ್ಸು. ಬಾಬಾ ಹೇಳುತ್ತಿರುವುದು ಕೇವಲ ಬೆಳಿಗ್ಗೆ ಎದ್ದು ಧ್ಯಾನದ ಕೋಣೆಯಲ್ಲಿ ಕುಳಿತು ಮಾಡುವ ಯೋಗದ ಬಗ್ಗೆ ಅಲ್ಲ. ಹೌದು. ನಾವು ದಿನವಿಡೀ ಕರ್ಮ ಮಾಡುತ್ತಾ, ಲೌಕಿಕ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಲೇ ಆತ್ಮಾಭಿಮಾನಿ ಸ್ಥಿತಿಯನ್ನು ಕಾಯ್ದುಕೊಳ್ಳುವ ಬಗ್ಗೆ. ಇದು ನಿಜಕ್ಕೂ ಸವಾಲಿನ ವಿಷಯ. ನಾವು ಕೆಲಸ ಮಾಡುವಾಗ, ಮಾತನಾಡುವಾಗ, ನಾನು ಈ ದೇಹವಲ್ಲ, ನಾನೊಂದು ಚೈತನ್ಯ ಆತ್ಮ ಎಂಬ ಅರಿವಿನಲ್ಲಿರುವುದು ಸುಲಭವಲ್ಲ. ಅಂದ್ರೆ ಇಂದಿನ ಜ್ಞಾನಮಂಥನದಲ್ಲಿ ಇದಕ್ಕೊಂದು ಅದ್ಭುತವಾದ ಆಧಾರ ಸಿಕ್ಕಿದೆ. ಮುರಳಿಯ ಆರಂಭದಲ್ಲಿಯೇ ಒಂದು ಪ್ರಶ್ನೆ ಇದೆ. ತಂದೆಯ ಆಕ್ಯುರೇಟ್ ನೆನಪು ಯಾವ ಮಕ್ಕಳ ಬುದ್ಧಿಯಲ್ಲಿರ್ತದೆ? ಇದಕ್ಕೆ ಬಾಬಾ ಉತ್ತರ ನೀಡಿದ್ದಾರೆ. ಯಾವ ಮಕ್ಕಳು ತಂದೆಯನ್ನು ಆಕ್ಯುರೇಟ್ ತಿಳಿದುಕೊಂಡಿರ್ತಾರೆ, ಆ ಮಕ್ಕಳ ಬುದ್ಧಿಯಲ್ಲಿ ತಂದೆಯ ಆಕ್ಯುರೇಟ್ ನೆನಪಿರುತ್ತದೆ. ಯಾರು ತಂದೆಯನ್ನು ಅಖಂಡ ಜ್ಯೋತಿಯೆಂದು ಹೇಳ್ತಾರೆ, ಅವರ ಬುದ್ಧಿಯಲ್ಲಿ ನೆನಪು ನಿಲ್ಲೋದಿಲ್ಲ. ತಂದೆ ಅತಿ ಸೂಕ್ಷ್ಮ ಬಿಂದುವಾಗಿದ್ದಾರೆ ಎಂದು ತಿಳಿದುಕೊಳ್ಳಬೇಕು. ಹೌದು, ಇದು ಬಹಳ ಸೂಕ್ಷ್ಮವಾದ ರಹಸ್ಯ. ನಮ್ಮ ಬುದ್ಧಿಗೆ ನಿಖರವಾದ ಗುರಿ ಇಲ್ಲದಿದ್ದರೆ ನೆನಪು ಕೂಡ ನಿಖರವಾಗಲು ಸಾಧ್ಯವಿಲ್ಲ. ಆದ್ರೆ ಇಲ್ಲಿ ನನಗೊಂದು ಮರುಪ್ರಶ್ನೆ ಮೂಡ್ತಿದೆ. ಹೇಳಿ. ಭಕ್ತಿ ಮಾರ್ಗದಲ್ಲಿ ಕಲ್ಪಿಸಿಕೊಂಡ ಆ ಅಖಂಡ ಜ್ಯೋತಿಯ ಕಲ್ಪನೆ ಮನುಷ್ಯರಿಗೆ ಒಂದು ರೀತಿಯ ಭದ್ರತೆ, ಶಾಂತಿಯನ್ನು ನೀಡುತ್ತಿತ್ತಲ್ವಾ? ಕಣ್ಣು ಕೋರೈಸುವ ಅಗಾಧವಾದ ಬೆಳಕನ್ನು ಧ್ಯಾನಿಸುವುದು ಬಿಟ್ಟು ಕೇವಲ ಒಂದು ಅತಿಸೂಕ್ಷ್ಮ ಬಿಂದುವಿನ ಮೇಲೆ ಮನಸ್ಸನ್ನು ಏಕಾಗ್ರ ಮಾಡುವುದು ಏಕೆ ಅಷ್ಟು ಮುಖ್ಯ? ಇದರಿಂದ ನಮ್ಮ ಪುರುಷಾರ್ಥದಲ್ಲಿ ಏನಾದರೂ ವಿಶೇಷ ಬದಲಾವಣೆ ಆಗುತ್ತದ್ಯಾ? ಖಂಡಿತ ಆಗುತ್ತೆ. ಈ ವ್ಯತ್ಯಾಸವನ್ನ ನಾವೊಂದು ನೈಸರ್ಗಿಕ ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಬಹುದು. ಈಗ ನೋಡಿ, ಸೂರ್ಯನ ಬೆಳಕು ವಿಶಾಲವಾಗಿ ಹರಡಿದಾಗ ಅದು ನಮ್ಗೆ ಬಿಸಿಲನ್ನು, ಬೆಳಕನ್ನು ಕೊಡುತ್ತದೆ. ಅದು ಹಿತವಾಗಿರುತ್ತದೆ. ಆದರೆ ಅದೇ ಸೂರ್ಯನ ಕಿರಣಗಳನ್ನು ಒಂದು ಭೂತಗನ್ನಡಿಯ ಮೂಲಕ ಕೇವಲ ಒಂದೇ ಒಂದು ಬಿಂದುವಿನ ಮೇಲೆ ಕೇಂದ್ರೀಕರಿಸಿದಾಗ ಏನಾಗತ್ತೆ? ಅಲ್ಲಿ ಅಪಾರವಾದ ಉಷ್ಣತೆ ಹುಟ್ಟಿ ಬೆಂಕಿ ಹೊತ್ತುಕೊಳ್ತದೆ. ಅಖಂಡ ಜ್ಯೋತಿ ಎಂಬ ವಿಶಾಲವಾದ ಕಲ್ಪನೆಯಲ್ಲಿ ನಮ್ಮ ಮನಸ್ಸು ಚದುರಿ ಹೋಗುತ್ತದೆ. ಅದು ಕೇವಲ ತಾತ್ಕಾಲಿಕ ಸಮಾಧಾನ ನೀಡಬಹುದು. ಆದರೆ ಬಿಂದು ರೂಪದ ಮೇಲೆ ನಮ್ಮ ಬುದ್ಧಿಯನ್ನು ಕೇಂದ್ರೀಕರಿಸಿದಾಗ ಆ ಯೋಗಾಗ್ನಿಯಿಂದ ನಮ್ಮ ಆತ್ಮದಲ್ಲಿ ಜನ್ಮ ಜನ್ಮಾಂತರಗಳಿಂದ ಶೇಖರಣೆಯಾಗಿರುವ ಪಾಪಕರ್ಮಗಳು ಭಸ್ಮವಾಗುತ್ತವೆ. ಎಂತಹ ಸ್ಪಷ್ಟವಾದ ವಿಚಾರ! ಏಕಾಗ್ರತೆಯ ಶಕ್ತಿಯೇ ಯೋಗಾಗ್ನಿಯಾಗಿ ಬದಲಾಗತ್ತೆ ಅಲ್ವಾ? ಮತ್ತು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಲೌಕಿಕ ಶಿಕ್ಷಣದ ಅಗತ್ಯವೇ ಇಲ್ಲ ಎಂಬುದನ್ನು ಬಾಬಾ ಬಹಳ ಸುಂದರವಾಗಿ ತಿಳಿಸಿದ್ದಾರೆ. ಮನ್ಮನಾಭವ ಎಂಬುದು ಕೇವಲ ಸಂಸ್ಕೃತದ ಶಬ್ದವಲ್ಲ. ಹೌದು. ಈ ಆಧ್ಯಾತ್ಮಿಕ ಶಾಲೆಯಲ್ಲಿ ಕಾಗದ, ಪೆನ್ಸಿಲ್ ಅಥವಾ ಕಠಿಣವಾದ ಭಾಷೆಯ ಅವಶ್ಯಕತೆ ಇಲ್ಲ. ತಂದೆಯು ಯಾವುದೇ ಕಠಿಣ ಭಾಷೆ ಬಳಸದೆ ಅತ್ಯಂತ ಸರಳವಾಗಿ ಅರ್ಥವಾಗುವ ಭಾಷೆಯಲ್ಲಿ ಜ್ಞಾನ ನೀಡ್ತಾರೆ. ಲೌಕಿಕ ಪ್ರಪಂಚದ ವಿದ್ಯಾಭ್ಯಾಸವನ್ನು ಒಮ್ಮೆ ಗಮನಿಸಿ, ವಕೀಲರು ಸಾವಿರಾರು ಕಾನೂನುಗಳನ್ನು ಬುದ್ಧಿಯಲ್ಲಿಟ್ಕೊಳ್ಬೇಕು, ವೈದ್ಯರು ಅಸಂಖ್ಯಾತ ಔಷಧಿಗಳ ಹೆಸರುಗಳನ್ನು ನೆನಪಿನಲ್ಲಿಡಬೇಕು. ಆ ಲೌಕಿಕ ಶಿಕ್ಷಣವು
ಬುದ್ಧಿಗೆ ಒಂದು ರೀತಿಯ ಭಾರವನ್ನು ಉಂಟುಮಾಡ್ತದೆ. ನಿಜ. ಆದ್ರೆ ನಮ್ಮ ಈ ಬೇಹದ್ದಿನ ಶಾಲೆಯಲ್ಲೇ ನಾವು ನೆನಪಿಡಬೇಕಾಗಿರುವುದು ಕೇವಲ ಒಂದೇ ಒಂದು ಶಬ್ದವನ್ನು, ತಂದೆಯನ್ನು ನೆನಪು ಮಾಡಿ. ಈ ಒಂದು ಸರಳವಾದ ನೆನಪು ನಮ್ಮ ಬುದ್ಧಿಯನ್ನು ಹಗುರಗೊಳಿಸುತ್ತದೆ. ಈ ಸರಳತೆ ಪರಮಾತ್ಮನ ಭಾಷೆ. ಪ್ರತಿಯೊಬ್ಬರೂ ಪರಮಾತ್ಮನನ್ನು ತಮ್ಮದೇ ರೀತಿಯಲ್ಲಿ ನೆನಪು ಮಾಡುತ್ತಾರೆ. ಆದರೆ ಆ ಯಥಾರ್ಥ ಪರಿಚಯ ಯಾರಿಗೂ ಇರಲಿಲ್ಲ. ನಾವು ಶಿವನ ಮಂದಿರಕ್ಕೆ ಹೋದಾಗ, ಅಲ್ಲಿನ ನಿರಾಕಾರ ಲಿಂಗವನ್ನು ನೋಡಿದಾಗ ಆ ನಿರಾಕಾರನಾದ ತಂದೆಯ ನೆನಪು ಸಹಜವಾಗಿ ಬರುತ್ತದೆ. ಪ್ರಪಂಚದ ಎಲ್ಲಾ ಮನುಷ್ಯರು ಪ್ರೀತಿಯಿಂದ ಬಾಬಾ ಎಂದು ಕರೆಯುತ್ತಾರೆ. ಆದರೆ ಲೌಕಿಕ ತಂದೆಗೂ ಮತ್ತು ಶಿವಬಾಬಾರಿಗೂ ಇರುವ ವ್ಯತ್ಯಾಸವನ್ನು ನಾವು ಅರಿಯಬೇಕು. ಲೌಕಿಕ ತಂದೆ ಕೇವಲ ನಮ್ಮ ದೇಹದ ಪಾಲನೆ ಮಾಡುತ್ತಾನೆ. ಶಿವಬಾಬಾ ನಮಗೆ ಏಕಕಾಲದಲ್ಲಿ ತಂದೆಯಾಗಿ ಪಾಲನೆ ನೀಡುತ್ತಾರೆ, ಶಿಕ್ಷಕನಾಗಿ ಜ್ಞಾನ ನೀಡುತ್ತಾರೆ ಮತ್ತು ಸದ್ಗುರುವಾಗಿ ನಮ್ಮನ್ನು ಜೊತೆಯಲ್ಲಿ ಕರೆದೊಯ್ಯುತ್ತಾರೆ. ಹೌದು. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಂಗಮಯುಗದ ಅರಿವು ಬಹಳ ಮುಖ್ಯ. ಲೌಕಿಕ ಮನುಷ್ಯರು ಶಾಸ್ತ್ರಗಳಲ್ಲಿ ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷಗಳೆಂದು ಬರೆದು ಬಿಟ್ಟಿದ್ದಾರೆ. ಆದರೆ ಬಾಬಾ ಬಂದು ಈ ಲೆಕ್ಕವನ್ನು ಸರಿಪಡಿಸುತ್ತಾರೆ. ಈ ಸೃಷ್ಟಿಚಕ್ರವು ಕೇವಲ 5,000 ವರ್ಷಗಳದ್ದು ಎಂಬುದು ಮುದುಕಿಯರು ಮತ್ತು ಚಿಕ್ಕ ಮಕ್ಕಳಿಗೂ ಅರ್ಥವಾಗುವಷ್ಟು ಸರಳವಾಗಿದೆ. ಲಕ್ಷಾಂತರ ವರ್ಷಗಳ ಕಲ್ಪನೆ ಮನುಷ್ಯರನ್ನು ಎಂಥ ಘೋರ ಅಂಧಕಾರದಲ್ಲಿ ಮುಳುಗಿಸಿದೆ ಅಲ್ವಾ? ಕಲಿಯುಗ ಇನ್ನೂ 40,000 ವರ್ಷಗಳಿದೆ ಎಂದು ನಂಬಿ ಜನರು ತಮ್ಮ ಕರ್ಮಗಳ ಬಗ್ಗೆ ಅಸಡ್ಡೆ ಬೆಳೆಸಿಕೊಂಡಿದ್ದಾರೆ. ಖಂಡಿತ. ಆದರೆ ಬಾಬಾ ನಮ್ಮನ್ನು ಆ ಅಂಧಕಾರದಿಂದ ಎಚ್ಚರಿಸಿ ಬೆಳಕಿನೆಡೆಗೆ ತಂದಿದ್ದಾರೆ. ಸಂಗಮಯುಗವು ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚದ ನಡುವಿನ ಮಹತ್ವದ ಸೇತುವೆಯಾಗಿದೆ ಎಂಬುದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಹೊಸ ಪ್ರಪಂಚ ಅಂದ್ರೆ ಸತ್ಯಯುಗದಲ್ಲಿ ಯಾರೂ ದೇಹರನ್ನು ಕರೆಯುವುದಿಲ್ಲ. ಏಕೆಂದ್ರೆ ಅಲ್ಲಿ ಯಾವುದೇ ದುಃಖವಿರುವುದಿಲ್ಲ, ಉಪದ್ರವಗಳಿರುವುದಿಲ್ಲ. ಉಪದ್ರವಗಳೆಲ್ಲವೂ ಈ ರಾವಣ ರಾಜ್ಯದಲ್ಲಿ ಮಾತ್ರ. ರಾಮರಾಜ್ಯವು ಸಂಪೂರ್ಣವಾಗಿ ಶಾಂತಿಯುತವಾಗಿರುತ್ತದೆ. ಈಗ ಈ 5,000 ವರ್ಷಗಳ ಸೃಷ್ಟಿಚಕ್ರವು ಪೂರ್ಣಗೊಳ್ಳುತ್ತಿದೆ, ರಾವಣ ರಾಜ್ಯ ಅಂತ್ಯವಾಗುತ್ತಿದೆ ಎಂಬ ಅರಿವು ನಮಗಿರಬೇಕು. ಇಲ್ಲೊಂದು ಬಹಳ ಆಸಕ್ತಿದಾಯಕವಾದ ವಿಚಾರ ಬರುತ್ತದೆ. ಲೌಕಿಕ ಜಗತ್ತಿನಲ್ಲಿ ಒಂದು ಪ್ರಬಲವಾದ ನಂಬಿಕೆ ಇದೆ. ಆ ಪರಮಾತ್ಮನು ಸರ್ವವ್ಯಾಪಿಯಾಗಿದ್ದಾನೆ, ಕಣಕಣದಲ್ಲಿದ್ದಾನೆ, ಪ್ರಕೃತಿಯಲ್ಲಿದ್ದಾನೆ, ನಾಯಿ ಬೆಕ್ಕುಗಳಲ್ಲೂ ಇದ್ದಾನೆ ಅಂತ. ಹೌದು, ಬಹಳ ಜನ ಹಾಗೆ ನಂಬಿದ್ದಾರೆ. ಪ್ರಾಯೋಗಿಕವಾಗಿ ಯೋಚಿಸಿದ್ರೆ ದೇವರನ್ನು ಎಲ್ಲದರಲ್ಲೂ ಕಾಣುವುದು ಪ್ರಕೃತಿಯ ಬಗ್ಗೆ, ಪ್ರಾಣಿಗಳ ಬಗ್ಗೆ ಒಂದು ರೀತಿಯ ಕರುಣೆ, ಪ್ರೀತಿಯನ್ನು ಮೂಡಿಸ್ತದೆಯಲ್ವಾ? ಹಾಗಿದ್ದಾಗ ಈ ಸರ್ವವ್ಯಾಪಿ ಕಲ್ಪನೆಯನ್ನು ಬಾಬಾ ಏಕೆಷ್ಟೊಂದು ಕಟ್ಟುನಿಟ್ಟಾಗಿ ವಿರೋಧಿಸ್ತಾರೆ? ಇದನ್ನು ತಿರಸ್ಕರಿಸುವುದು ಪುರುಷಾರ್ಥಕ್ಕೆ ಏಕೆಷ್ಟು ಮುಖ್ಯ? ಪ್ರಕೃತಿಯನ್ನು ಗೌರವಿಸುವುದು, ಪ್ರಾಣಿಗಳ ಮೇಲೆ ದಯ ತೋರುವುದು ಒಳ್ಳೆಯ ಗುಣವೇ. ಆದರೆ ಪರಮಾತ್ಮನ ನಿಜವಾದ ಪಾತ್ರವೇನು? ಅವರು ಪತಿತಪಾವನ. ಆತ್ಮಗಳು ತಮೋಪ್ರಧಾನವಾಗಿ ಪತಿತವಾಗಿವೆ. ಆದ್ದರಿಂದಲೇ ಪತಿತಪಾವನನನ್ನು ಕರೆಯುತ್ತಿವೆ. ಪರಮಾತ್ಮನೇ ಸರ್ವವ್ಯಾಪಿಯಾಗಿದ್ದರೆ ಆತನು ಪ್ರತಿಯೊಂದು ಪತಿತ ವಸ್ತುವಿನಲ್ಲೂ ಪ್ರಾಣಿಯಲ್ಲೂ ಇದ್ದರೆ ಪತಿತರು ಯಾರು? ಪಾವನ ಮಾಡುವವರು ಯಾರು? ಮಲಿನವಾದ ನೀರು ತನ್ನನ್ನು ತಾನೇ ಶುದ್ಧೀಕರಿಸಿಕೊಳ್ಳಲು ಸಾಧ್ಯವಿಲ್ಲ ಅಲ್ವಾ? ಎಕ್ಸಾಕ್ಟ್ಲಿ. ಎಂದರೆ ಆತ್ಮ ಮತ್ತು ಪರಮಾತ್ಮನ ನಡುವಿನ ಸಂಬಂಧವೇ ಕಡಿದು ಹೋಗುತ್ತದೆ. ಎಂತಹ ಅದ್ಭುತವಾದ ವಿಶ್ಲೇಷಣೆ! ಶುದ್ಧೀಕರಣಕ್ಕಾಗಿ ಒಂದು ಶುದ್ಧವಾದ ಮೂಲ ಬೇಕೇ ಬೇಕು. ಇದೇ ರೀತಿ ಮತ್ತೊಂದು ಭ್ರಮೆ ಎಂದರೆ ಸನ್ಯಾಸಿಗಳು ಕಾಡಿಗೆ ಹೋಗಿ ಆ ಬ್ರಹ್ಮತತ್ವವನ್ನೇ ಪರಮಾತ್ಮನೆಂದು ಧ್ಯಾನಿಸುತ್ತಾರೆ. ಆತ್ಮವು ಆ ತತ್ವದಲ್ಲಿ ಲೀನವಾಗುತ್ತದೆ, ಮುಕ್ತಿ ಸಿಗುತ್ತೆ ಅಂತ ನಂಬಿದ್ದಾರೆ. ಬಾಬಾ ಈ ಭ್ರಮೆಯನ್ನು ನಿವಾರಿಸಿದ್ದಾರೆ. ಆತ್ಮವು ಅಮರವಾಗಿದೆ, ಅದು ಎಂದಿಗೂ ಎಲ್ಲಿಯೂ ಲೀನವಾಗುವುದಿಲ್ಲ. ಪ್ರತಿಯೊಂದು ಆತ್ಮವು ತನ್ನ ಪ್ರಾರಬ್ಧವನ್ನು ಅನುಭವಿಸಿ ಸೃಷ್ಟಿ ನಾಟಕದಲ್ಲಿ ಮತ್ತೆ ಕೆಳಗಿಳಿಯಲೇಬೇಕು. ಈ ವಿಶ್ವನಾಟಕ, ಈ ಬೇಹದ್ದಿನ ಡ್ರಾಮಾ ನಿರಂತರವಾಗಿ ಪುನರಾವರ್ತನೆಯಾಗುತ್ತಲೇ ಇರುತ್ತದೆ. ಡ್ರಾಮಾದ ಈ ನಿಯಮ ಎಷ್ಟೊಂದು ಪ್ರಬಲವಾಗಿದೆ ಎಂದರೆ ಸ್ವತಃ ಶಿವಬಾಬಾ ಕೂಡ ತಮ್ಮ ಇಚ್ಛೆಯಂತೆ ಯಾವಾಗೆಂದರೆ ಆವಾಗ ಬರುವಂತಿಲ್ಲ. ಪತಿತರನ್ನು ಪಾವನ ಮಾಡಲು ಅವರು ಕೂಡ ಸರಿಯಾದ ಸಮಯಕ್ಕೆ ಅಂದ್ರೆ ಈ ಸಂಗಮ ಯುಗದಲ್ಲೇ ಬರಲೇಬೇಕಾಗುತ್ತದೆ. ಇಡೀ ವಿಶ್ವವೇ ಒಂದು ನಿಖರವಾದ ಗಡಿಯಾರದಂತೆ ಕೆಲಸ ಮಾಡುತ್ತಿದೆ. ಹೌದು. ಇದು ಕೇವಲ ಒಂದು ಚಾರಿತ್ರಿಕ ಘಟನೆಯಲ್ಲ, ಬದಲಾಗಿ ಪ್ರಪಂಚವು ಸತೋಪ್ರಧಾನತೆಯಿಂದ ತಮೋಪ್ರಧಾನ ಸ್ಥಿತಿಗೆ ಹೇಗೆ ಕುಸಿಯಿತು ಎಂಬುದರ ಸ್ಪಷ್ಟ ನಿದರ್ಶನವಾಗಿದೆ. ಅದಕ್ಕಾಗಿಯೇ ಬ್ರಹ್ಮ, ವಿಷ್ಣು ಮತ್ತು ಶಂಕರರಿಗೂ ಇಲ್ಲದ ಅಗಾಧ ಮಹಿಮೆ ಕೇವಲ ಜ್ಞಾನಸಾಗರನಾದ ಒಬ್ಬ ಶಿವಬಾಬಾರವರಿಗೆ ಮಾತ್ರ ಇದೆ. ಅವರು ನಮಗೆ ನೀಡುತ್ತಿರುವ ಜ್ಞಾನಾಮೃತವನ್ನು ಆತ್ಮವು ಕಿವಿಯ ಮೂಲಕ ಕೇಳಿ ಅಪಾರವಾದ ಖುಷಿಯನ್ನು ಅನುಭವಿಸುತ್ತದೆ. ಮತ್ತು ಈ ಜ್ಞಾನಾಮೃತವನ್ನು ಅಳವಡಿಸಿಕೊಳ್ಳಲು ರಾಜಯೋಗವು ಕಠಿಣವಲ್ಲ ಎಂದು ಬಾಬಾ ಅಭಯ ನೀಡುತ್ತಾರೆ. ಖಂಡಿತ.
ಯೋಗ ಎಂಬ ಪದವನ್ನು ಕೇಳಿದಾಕ್ಷಣ ಅನೇಕರಿಗೆ ದೈಹಿಕ ಕಸರತ್ತು ಅಥವಾ ಕಠಿಣ ತಪಸ್ಸಿನ ನೆನಪಾಗುತ್ತದೆ. ಆದರೆ ಬಾಬಾ ಹೇಳುತ್ತಾರೆ, ಆ ಪದವನ್ನು ತೆಗೆದುಹಾಕಿ ಕೇವಲ ನೆನಪು ಎಂದು ಭಾವಿಸಿ. ಒಂದು ಚಿಕ್ಕ ಮಗು ತನ್ನ ತಂದೆ ತಾಯಿಯನ್ನು ನೋಡಿದಾಕ್ಷಣ ಓಡಿಹೋಗಿ ಹೇಗೆ ಅಪ್ಪಿಕೊಳ್ಳುತ್ತದೆಯೋ ಅಷ್ಟೇ ಸಹಜವಾಗಿ, ಅಷ್ಟೇ ಪ್ರೀತಿಯಿಂದ ನಾವು ತಂದೆಯನ್ನು ನೆನಪು ಮಾಡಬೇಕು. ಈ ಸಹಜ ನೆನಪಿಗೆ ಅಡ್ಡಿಯಾಗುವುದೇ ನಮ್ಮ ದೇಹಭಾನ. ನಾವು ಲೌಕಿಕ ಕರ್ಮಗಳನ್ನು ಮಾಡುವಾಗ ನಾನು ಜಡ್ಜ್, ನಾನು ವಕೀಲ, ನಾನು ಇಂಜಿನಿಯರ್ ಎಂಬ ಅಹಂಕಾರ ಆವರಿಸಿಕೊಳ್ಳುತ್ತದೆ. ಇದೇ ನಮಗೆ ಬಂಧನವಾಗುತ್ತದೆ. ಬಾಬಾ ಹೇಳುವಂತೆ ನಾವು ಕೇವಲ ಈ ಪಾತ್ರವನ್ನು ನಿರ್ವಹಿಸುತ್ತಿರುವ ಚೈತನ್ಯ, ಆತ್ಮ ಎಂಬ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಇರಬೇಕು. ಇನ್ನೊಂದು ಬಹಳ ಪ್ರಾಯೋಗಿಕವಾದ ವಿಚಾರವನ್ನು ಬಾಬಾ ತಿಳಿಸಿದ್ದಾರೆ. ಈ ಜ್ಞಾನವನ್ನು ಪುಸ್ತಕದಲ್ಲಿ ಬರೆದಿಟ್ಟುವುದು ನಾಶವಾಗುತ್ತದೆ. ಆದ್ದರಿಂದ ನಮ್ಮ ಬುದ್ಧಿಯಲ್ಲೇ ತಂದೆಯ ಮತ್ತು ಆಸ್ತಿಯ ನೆನಪಿನ ಗಂಟು ಹಾಕಿಕೊಳ್ಬೇಕು ಅಂತ. ಹೌದು. ಆದರೆ ಇಂದಿನ ಸ್ಮಾರ್ಟ್ಫೋನ್ ಮತ್ತು ಡಿಜಿಟಲ್ ಯುಗದಲ್ಲಿ ಪ್ರತಿಯೊಂದನ್ನು ಬರೆದಿಟ್ಟುಕೊಳ್ಳುವ ಅಥವಾ ರೆಕಾರ್ಡ್ ಮಾಡಿಕೊಳ್ಳುವ ಅಭ್ಯಾಸ ನಮಗಿದೆ. ಬುದ್ಧಿಯಲ್ಲಿ ಗಂಟು ಹಾಕುವುದು ಎಂದರೆ ಪ್ರಾಯೋಗಿಕವಾಗಿ ಹೇಗೆ ಮಾಡುವುದು? ಪುಸ್ತಕದಲ್ಲಿ ಅಥವಾ ಫೋನ್ನಲ್ಲಿ ಬರೆದಿಡುವುದು ಒಂದು ರೀತಿಯ ಆಧ್ಯಾತ್ಮಿಕ ಸೋಮಾರಿತನವನ್ನು ಹುಟ್ಟುಹಾಕುತ್ತದೆ. ಜ್ಞಾನ ಕೇವಲ ಕಾಗದದ ಮೇಲಿರುತ್ತದೆ. ನಿಜ. ಆದರೆ ಬುದ್ಧಿಯಲ್ಲಿ ಗಂಟು ಹಾಕುವುದು ಎಂದರೆ ಆ ಜ್ಞಾನವನ್ನು ನಮ್ಮ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳುವುದು. ನಮ್ಮ ಜೀವನದಲ್ಲಿ ಯಾವುದಾದರೂ ದೊಡ್ಡ ಬಿಕ್ಕಟ್ಟು ಎದುರಾದಾಗ ನಮಗೆ ಪುಸ್ತಕವನ್ನು ತೆಗೆದು ನೋಡಲು ಸಮಯವಿರುವುದಿಲ್ಲ. ಖಂಡಿತ ಇಲ್ಲ. ಆಗ ನಮ್ಮ ಬುದ್ಧಿಯಲ್ಲಿ ಆಳವಾಗಿ ಇಳಿದಿರುವ ಆತ್ಮಾಭಿಮಾನಿ ಸ್ಥಿತಿ ಮಾತ್ರ ನಮ್ಮನ್ನು ರಕ್ಷಿಸುತ್ತದೆ. ನಡೆಯುತ್ತಾ ತಿರುಗಾಡುತ್ತಾ ಸ್ವದರ್ಶನ ಚಕ್ರಧಾರಿಯಾಗಿ ನಮ್ಮ 84 ಜನ್ಮಗಳ ಚಕ್ರವನ್ನು ಬುದ್ಧಿಯಲ್ಲಿ ತಿರುಗಿಸುತ್ತಲೇ ಇರಬೇಕು. ಆತ್ಮಾಭಿಮಾನಿ ಸ್ಥಿತಿಯನ್ನು ಪರೀಕ್ಷಿಸುವ ಮತ್ತೊಂದು ದೊಡ್ಡ ವಿಷಯವೆಂದರೆ ಆಹಾರ. ಬಾಬಾ ಆಹಾರದ ಮೇಲಿನ ವೈರಾಗ್ಯದ ಬಗ್ಗೆ ಬಹಳ ಕಟ್ಟುನಿಟ್ಟಿನ ಮಾತನ್ನು ಕೇಳಿದ್ದಾರೆ. ಕೇವಲ ಒಂದು ತುಂಡು ರೊಟ್ಟಿ ಸಿಕ್ಕರೂ ಅದರಲ್ಲಿ ನಾವು ಸಂಪೂರ್ಣ ಸಂತೃಪ್ತರಾಗಿರಬೇಕು ಅಂತ. ಆದರೆ ವಾಸ್ತವವಾಗಿ ಯೋಚಿಸಿ, ಇಂದು ನಾವು ಹಬ್ಬಗಳು, ಸಮಾರಂಭಗಳು, ಬಗೆ ಬಗೆಯ ರೆಸ್ಟೋರೆಂಟ್ಸ್ಗಳಿಂದ ತುಂಬಿರುವ ಜಗತ್ತಿನಲ್ಲಿ ಬದುಕ್ತಿದ್ದೇವೆ. ರುಚಿಯ ವ್ಯಾಮೋಹ ಪ್ರತಿಯೊಬ್ಬರನ್ನೂ ಕಾಡುತ್ತದೆ. ಇಂತಹ ಲೌಕಿಕ ವಾತಾವರಣದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ವೈರಾಗ್ಯವನ್ನು ಹೇಗೆ ಅಳವಡಿಸಿಕೊಳ್ಬೋದು? ಇದು ನಿಜವಾದ ಪುರುಷಾರ್ಥದ ಪರೀಕ್ಷೆ. ಆಹಾರದ ರುಚಿಗೆ ಮಾರು ಹೋಗುವುದು, ಜಿಹ್ವಾ ಚಾಪಲ್ಯಕ್ಕೆ ಒಳಗಾಗುವುದು ಕೇವಲ ದೇಹದ ಬೇಡಿಕೆಯಲ್ಲ, ಅದು ದೇಹಭಾನದ ಅತ್ಯಂತ ಪ್ರಬಲವಾದ ರೂಪ. ಬಗೆ ಬಗೆಯ ಪದಾರ್ಥಗಳ ಆಸೆಯು ನಮ್ಮನ್ನು ರೋಗಕ್ಕೆ ದೂಡುತ್ತದೆ. ಹೌದು. ಲೌಕಿಕ ದೃಷ್ಟಿಯಲ್ಲಿ ಜನರು ರುಚಿಗೆ ಪ್ರಾಮುಖ್ಯತೆ ನೀಡುತ್ತಾರೆ. ಆದರೆ ಆಧ್ಯಾತ್ಮಿಕ ಸಾಧಕರಿಗೆ ಸಾತ್ವಿಕ ಆಹಾರವೇ ದಿವ್ಯೌಷಧಿ. ಊಟ ಮಾಡುವಾಗ ಇದು ಕೇವಲ ಆಹಾರವಲ್ಲ, ಶಿವಬಾಬಾರವರ ಪ್ರಸಾದ ಎಂದು ಭಾವಿಸಿ ಸ್ವೀಕರಿಸಿದಾಗ ಆ ತುಂಡು ರೊಟ್ಟಿಯೂ ಅಮೃತವಾಗಿ ಬದಲಾಗುತ್ತದೆ. ಅಂದರೆ ಸನ್ಯಾಸಿಗಳಂತೆ ಕಾಡಿಗೆ ಹೋಗಿ ಉಪವಾಸ ಮಾಡಬೇಕಾಗಿಲ್ಲ. ಮನೆಯಲ್ಲೇ ಕುಟುಂಬದ ಜೊತೆಯಲ್ಲಿದ್ದುಕೊಂಡು ಕಮಲದ ಹೂವಿನಂತೆ ನಿರ್ಲೇಪವಾಗಿರುವುದು, ಜಿಹ್ವಾ ಚಾಪಲ್ಯವನ್ನು ಜಯಿಸುವುದು ನಮ್ಮ ಪುರುಷಾರ್ಥವಾಗಿದೆ. ಈ ಯೋಗಾಗ್ನಿಯಿಂದ ನಮ್ಮ ಆತ್ಮ ಸದಾ ಆರೋಗ್ಯವಾಗಿರುತ್ತದೆ. ಖಂಡಿತ. ಮಧುರಾತಿಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರವನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳಬಹುದು ಎಂದು ನೋಡೋಣ. ಮೊದಲನೆಯದು, ಸ್ವದರ್ಶನ ಚಕ್ರಧಾರಿಗಳಾಗಿ ಬುದ್ಧಿಯಲ್ಲಿ 84 ಜನ್ಮಗಳನ್ನು ತಿರುಗಿಸುತ್ತಾ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಪಡೆಯುವ ಮತ್ತು ಪಾವನರಾಗುವ ಧಾರಣೆ. ಮತ್ತು ಎರಡನೇ ಧಾರಣೆ, ನಾವು ಈಗಷ್ಟೇ ಚರ್ಚಿಸಿದಂತೆ ಯಾವುದೇ ಪದಾರ್ಥದ ಲೋಭವಿಲ್ಲದೆ ಸಿಕ್ಕಿದ ತುಂಡು ರೊಟ್ಟಿಯಲ್ಲೇ ಖುಷಿಯಾಗಿ ತಂದೆಯ ನೆನಪಿನಲ್ಲಿರುವ ಧಾರಣೆ. ಇದು ನಮ್ಮ ಒಳಗಿನ ಆಸೆಗಳನ್ನು ನಿಯಂತ್ರಿಸುವ ಮಹತ್ವದ ಹೆಜ್ಜೆಯಾಗಿದೆ. ಇನ್ನು ಇಂದಿನ ವರದಾನ, ಸರ್ವರ ಹೃದಯಗಳ ರಹಸ್ಯವನ್ನು ತಿಳಿದುಕೊಂಡು ಸರ್ವರನ್ನು ಖುಷಿಪಡಿಸುವಂತಹ ಸದಾ ವಿಜಯೀಭವ. ವಿಜಯಿಯಾಗಲು ಕೇವಲ ಜ್ಞಾನವನ್ನು ಭಾಷಣದ ರೂಪದಲ್ಲಿ ಹೇಳುವುದು ಸಾಲದು, ಅದಕ್ಕೆ ಅಂತರ್ಮುಖತೆ ಬಹಳ ಮುಖ್ಯ. ಇತರರ ಮನಸ್ಸನ್ನು, ಅವರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಬೇಕು. ಸರ್ವರನ್ನು ಖುಷಿಪಡಿಸುವುದು ಎಂದರೆ ಅವರ ಲೌಕಿಕ ಆಸೆಗಳನ್ನು ಪೂರೈಸಿ ಎಲ್ಲರನ್ನೂ ಓಲೈಸುವವರಾಗುವುದು ಎಂದರ್ಥವಲ್ಲ ಅಲ್ವಾ? ಖಂಡಿತ ಅಲ್ಲ. ಸರ್ವರನ್ನು ಖುಷಿಪಡಿಸುವುದು ಎಂದ್ರೆ ಅವರ ಆತ್ಮದ ಒಳಗಿನ ತೊಳಲಾಟವನ್ನು ಅರ್ಥಮಾಡಿಕೊಂಡು ಅವರಿಗೆ ಶಾಂತಿ ಮತ್ತು ಸಾಂತ್ವನವನ್ನು ನೀಡುವುದು. ಯಾರು ತಮ್ಮ ಅಂತರ್ಮುಖತೆಯಿಂದ ಇತರ ಹೃದಯದ ನೋವನ್ನು ಅರಿತು ಆಧ್ಯಾತ್ಮಿಕ ಸ್ನೇಹ ನೀಡುತ್ತಾರೋ
ಅವರೇ ನಿಜವಾದ ವಿಜಯಿರತ್ನಗಳು. ಹ್ಮ್ ಇಂದಿನ ಸ್ಲೋಗನ್ ಕೂಡ ಈ ಅಂತರ್ಮುಖತೆಗೆ ಅತ್ಯಂತ ಪೂರಕವಾಗಿದೆ. ವೈರಾಗ್ಯವು ಅಂತಹ ಯೋಗ್ಯ ಧರಣಿಯಾಗಿದೆ, ಅದರಲ್ಲಿ ಯಾವುದೇ ಫಲವನ್ನು ಬಿತ್ತನೆ ಮಾಡುತ್ತೀರಿ, ಅವಶ್ಯವಾಗಿ ಅದು ಫಲೀಭೂತವಾಗುವುದು. ನಾವು ಮೊದಲೇ ಚರ್ಚಿಸಿದ ಆಹಾರದ ಮೇಲಿನ ವೈರಾಗ್ಯವಾಗಲಿ ಅಥವಾ ಲೌಕಿಕ ಆಕರ್ಷಣೆಗಳ ಮೇಲಿನ ವೈರಾಗ್ಯವಾಗಲಿ, ಇದು ನಮ್ಮ ಮನಸ್ಸನ್ನು ಒಂದು ಫಲವತ್ತಾದ ಮಣ್ಣನ್ನಾಗಿ ಮಾಡುತ್ತದೆ. ನಮ್ಮೊಳಗೆ ಆಸೆಗಳ ಕಳೆ ಇಲ್ಲದಿದ್ದಾಗ ಅಲ್ಲಿ ಶಾಂತಿ, ಪ್ರೀತಿ ಅಥವಾ ಜ್ಞಾನದ ಯಾವುದೇ ಬೀಜವನ್ನು ಬಿತ್ತಿದರೂ ಅದು ಹೆಮ್ಮರವಾಗಿ ಬೆಳೆಯುತ್ತದೆ. ಕೊನೆಯದಾಗಿ ಇಂದಿನ ಅವ್ಯಕ್ತ ಸೂಚನೆ: ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ. ಇದಕ್ಕಾಗಿ ನಾವು ಪ್ರತಿಯೊಬ್ಬರ ಜೊತೆಗಿನ ಸಂಬಂಧದಲ್ಲಿ ಕೇವಲ ಗುಣಗ್ರಾಹಿಯಾಗಿರಬೇಕು ಎಂದು ಬಾಬ್ದಾದಾ ತಿಳಿಸಿದ್ದಾರೆ. ಆದರೆ ಯಾರಾದರೂ ನಮ್ಮನ್ನು ನಿರಂತರವಾಗಿ ಟೀಕಿಸುತ್ತಿದ್ರೆ, ಅವಮಾನಿಸುತ್ತಿದ್ರೆ, ಅವರಲ್ಲಿ ಕೇವಲ ಗುಣಗಳನ್ನು ನೋಡುವುದು ಹೇಗೆ ಸಾಧ್ಯ? ಅಲ್ಲಿಯೇ ನಮ್ಮ ಜ್ಞಾನ ಕೆಲಸ ಮಾಡಬೇಕು. ಆ ವ್ಯಕ್ತಿ ತಮೋಪ್ರಧಾನ ಪಾತ್ರವನ್ನು ನಿರ್ವಹಿಸುತ್ತಿರುವ ಆತ್ಮ ಎಂದು ನಾವು ನೋಡಬೇಕು. ಅವರ ನಡವಳಿಕೆಯನ್ನು ಆತ್ಮದಿಂದ ಬೇರ್ಪಡಿಸಿ ನೋಡಿದಾಗ ಅವರ ಮೇಲಿನ ದ್ವೇಷ ಮಾಯವಾಗುತ್ತದೆ. ಅವರಲ್ಲಿರುವ ಒಂದು ಒಳ್ಳೆಯ ಗುಣವನ್ನಾದರೂ ಹುಡುಕಿ ನಮ್ಮ ಬುದ್ಧಿಯಲ್ಲಿಟ್ಟುಕೊಂಡಾಗ ನಮ್ಮ ಮನಸ್ಸು ವಿಚಲಿತವಾಗುವುದಿಲ್ಲ, ನಮ್ಮ ಸ್ಥಿತಿ ಏಕರಸವಾಗಿ ಅಚಲವಾಗಿರುತ್ತದೆ. ಈ ಎಲ್ಲ ಗಹನವಾದ ರಹಸ್ಯಗಳನ್ನು ಕೇವಲ ಬುದ್ಧಿಯಲ್ಲಿಟ್ಟುಕೊಳ್ಳುವುದಷ್ಟೇ ಅಲ್ಲ, ಅವನು ನಮ್ಮ ಆತ್ಮದೊಳಗೆ ಇಳಿಸಿಕೊಳ್ಳುವ ಸಮಯ ಈಗ ಬಂದಿದೆ. ನಾವಾಗಲೇ ಮಾತನಾಡಿದ ಆ ಅಂತರ್ಮುಖತೆಯ ಫಲವತ್ತಾದ ಮಣ್ಣಿನಲ್ಲಿ ಈ ಜ್ಞಾನದ ಬೀಜಗಳನ್ನು ಬಿತ್ತೋಣ. ನಮ್ಮ ಅಂತರಂಗದ ಪಯಣವನ್ನು ಪ್ರಾರಂಭಿಸೋಣ. ನಾವೀಗ ನಮ್ಮ ನಡೆಯುತ್ತಿರುವ ಎಲ್ಲ ಲೌಕಿಕ ಯೋಜನೆಗಳನ್ನು ಒಂದು ಕ್ಷಣ ಬದಿಯಿಡೋಣ. ನಮ್ಮ ದೇಹವು ಸಂಪೂರ್ಣವಾಗಿ ಸಡಿಲಗೊಳ್ಳುತ್ತಿದೆ. ನಮ್ಮ ಉಸಿರಾಟವು ಅತ್ಯಂತ ನಿಧಾನವಾಗುತ್ತಿದೆ. ನಮ್ಮ ಸಂಪೂರ್ಣ ಗಮನವನ್ನು ಭ್ರುಕುಟಿಯ ಮಧ್ಯದಲ್ಲಿ ಕೇಂದ್ರೀಕರಿಸೋಣ. ಹೊರಗಿನ ಕಗ್ಗತ್ತಲೆಯ ನಡುವೆ ನಮ್ಮ ಅಂತರಂಗದಲ್ಲಿ ಮೂಡಿಬರುತ್ತಿರುವ ಆ ಅತ್ಯಂತ ಸೂಕ್ಷ್ಮವಾದ, ತೀಕ್ಷ್ಣವಾದ ಪ್ರಕಾಶಮಾನ ಜ್ಯೋತಿರ್ಬಿಂದುವನ್ನು ದೃಶ್ಯೀಕರಿಸೋಣ. ಆ ಬಿಂದುವೇ ನಾನೊಂದು ಚೈತನ್ಯ ಶಾಂತಸ್ವರೂಪ ಆತ್ಮ. ಆ ಸುಂದರವಾದ ಬಿಂದುವಿನಿಂದ ಹೊಮ್ಮುತ್ತಿರುವ ಪ್ರಕಾಶವು ನಮ್ಮ ಇಡೀ ದೇಹವನ್ನು ವ್ಯಾಪಿಸುತ್ತಿದೆ. ಪರಮಧಾಮದಿಂದ ಆ ಅತಿ ಸೂಕ್ಷ್ಮ ಬಿಂದುವಾದ ನಮ್ಮ ಪ್ರೀತಿಯ ಶಿವಬಾಬಾನಿಂದ ದಿವ್ಯವಾದ ಬೆಚ್ಚಗಿನ ಕಿರಣಗಳು ನೇರವಾಗಿ ನಮ್ಮ ಆತ್ಮದ ಮೇಲೆ ಬೀಳುತ್ತಿವೆ. ಆ ದಿವ್ಯ ಪ್ರಕಾಶವು ನಮ್ಮ ಆತ್ಮವನ್ನು ಸದಾಕಾಲದ ಶಾಂತಿಯಿಂದ ತುಂಬುತ್ತಿದೆ. ಆ ಪ್ರಕಾಶದ ಕಿರಣಗಳು ನಮ್ಮೊಳಗಿನ ಪಾಪಕರ್ಮಗಳನ್ನು ಭಸ್ಮ ಮಾಡುತ್ತಿವೆ. ನಮ್ಮ ಮನಸ್ಸು ಈಗ ವೈರಾಗ್ಯವೆಂಬ ಫಲವತ್ತಾದ ಮಣ್ಣಾಗಿದೆ. ಯಾವುದೇ ಲೌಕಿಕ ವಸ್ತುಗಳ ರುಚಿಗಳ ವ್ಯಾಮೋಹ ನಮ್ಮಲ್ಲಿಲ್ಲ. ಸಿಕ್ಕಿದ್ದರಲ್ಲಿ ತೃಪ್ತಿ ಹೊಂದುವ ಕಮಲದ ಹೂವಿನಂತೆ ನಿರ್ಲೇಪವಾಗಿರುವ ಆತ್ಮ ನಾನು. ಬಾಬಾರವರ ಜ್ಞಾನದ ಬೀಜಗಳು ನನ್ನಲ್ಲಿ ಆಳವಾಗಿ ಬೇರೂರುತ್ತಿವೆ. ನಾವು ಸರ್ವರ ಹೃದಯಗಳ ರಹಸ್ಯವನ್ನು ಅರಿತು ಎಲ್ಲರಿಗೂ ಆಧ್ಯಾತ್ಮಿಕ ಸುಖವನ್ನು ನೀಡುವ ವಿಜಯೀರತ್ನಗಳು. ಪ್ರತಿಯೊಬ್ಬರಲ್ಲೂ ಕೇವಲ ಗುಣಗಳನ್ನು ಮಾತ್ರ ನೋಡುವ ಗುಣಗ್ರಾಹಿಗಳು ನಾವು. ಎಂತಹದ್ದೇ ಪರಿಸ್ಥಿತಿ ಬಂದರೂ, ಎದುರಿನವರು ಎಷ್ಟೇ ತಮೋಪ್ರಧಾನ ಪಾತ್ರ ವಹಿಸಿದರೂ ನಮ್ಮ ಸ್ಥಿತಿ ಸದಾ ಅಚಲ, ಅಡೋಲ ಮತ್ತು ಏಕರಸವಾಗಿದೆ. ನಾವು ಬಾಬಾರವರ ಮಡಿಲಲ್ಲಿ ಸಂಪೂರ್ಣ ಸುರಕ್ಷಿತವಾಗಿದ್ದೇವೆ, ಸಂಪೂರ್ಣ ಶಾಂತವಾಗಿದ್ದೇವೆ. ಓಂ ಶಾಂತಿ. ಓಂ ಶಾಂತಿ. ಆ ಆರಂಭದಲ್ಲಿ ನಾವು ಮಾತನಾಡಿದ ಪುರಾತನ ಚಕ್ರವ್ಯೂಹವನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಈಗ ಆ ಚಕ್ರವ್ಯೂಹ ಭಯಾನಕವಾಗಿ ಕಾಣಿಸುತ್ತಿಲ್ಲ, ಏಕೆಂದ್ರೆ ಈಗ ನಿಮ್ಮ ಅಂತರಂಗದಲ್ಲಿ ಆ ಸೂಕ್ಷ್ಮ ಪ್ರಕಾಶದ ದಾರಿದೀಪವಿದೆ. ಈ ಅಚಲವಾದ ಏಕರಸ ಸ್ಥಿತಿಯ ಬೆಳಕಿನೊಂದಿಗೆ ಲೌಕಿಕ ಜಗತ್ತಿನ ಯಾವುದೇ ಚಕ್ರವ್ಯೂಹವನ್ನು ನೀವು ಸುಲಭವಾಗಿ ದಾಟಬಹುದು. ಇದೇ ಸ್ಮೃತಿಯೊಂದಿಗೆ ಇಂದಿನ ಕರ್ಮಕ್ಷೇತ್ರಕ್ಕೆ ಹೆಜ್ಜೆ ಇಡೋಣ. ಇಂದಿನ ಈ ಜ್ಞಾನದ ಮಾತುಗಳು ನಿಮ್ಮ ದಿನವನ್ನು ಪವಿತ್ರವಾಗಿಸಲಿ ಎಂದು ಆಶಿಸುತ್ತೇವೆ. ಹಿರಿಯರು ಹೇಳಿದಂತೆ, ಕೇಳುವುದು ಸುಲಭ, ಮಂಥನ ಮಾಡುವುದು ಶ್ರೇಷ್ಠ. ಪ್ರತಿದಿನ ಹೀಗೆಯೇ ಬಾಬಾರವರ ಮಧುರ ಮಹಾವಾಕ್ಯಗಳನ್ನು ಆಲಿಸಲು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮರೆಯಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ದಿನನಿತ್ಯದ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದಾ ಖುಷಿಯಾಗಿರಿ, ಶಾಂತಿಯಿಂದರಿ. ಓಂ ಶಾಂತಿ.